ಆತ್ಮೀಯ ವಿದ್ಯಾರ್ಥಿಗಳೇ, ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಿಮಗೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನ್ನ ಹೇಳ್ಕೊಡ್ತಿದ್ದೇವೆ. ಅದರೊಳಗೆ ಭಿನ್ನರಾಶಿಯ ಗುಣಾಕಾರ ಅನ್ನುವಂತ ಒಂದು ಕಾನ್ಸೆಪ್ಟ್ ಅನ್ನ ಇವತ್ತು ತಿಳಿಸ್ಕೊಡ್ತಿದ್ದೇವೆ. ಹಾಗಾದ್ರೆ ಇಲ್ಲಿ ಭಿನ್ನರಾಶಿಯ ಗುಣಾಕಾರ ಮಾಡೋಕೆ ನಾನು ನಿಮ್ಗೊಂದು ಸಾಮಾನ್ಯ ಒಂದು ನಿಯಮವನ್ನ ಹೇಳ್ತೇನೆ. ಯಾವ ರೀತಿ ಅಂದ್ರೆ ಇಲ್ಲಿ ನೋಡ್ರಿ, ಎ ಬೈ ಬಿ ಇಂಟು ಸಿ ಬೈ ಡಿ. ಇದು ಒಂದು ಭಿನ್ನರಾಶಿ ಇರ್ತೈತಿ, ಎ ಬೈ ಬಿ ಇಂಟು ಸಿ ಬೈ ಡಿ. ಇದ್ರೊಳಗ ನಾವು ಭಿನ್ನರಾಶಿಯನ್ನ ಯಾವ ರೀತಿ ಕನಿಷ್ಠ ರೂಪಕ್ಕೆ ತರ್ಬೇಕಂದ್ರ ಎ ಬೈ ಬಿ ಇಂಟು ಸಿ ಬೈ ಡಿ. ಬಿ ಮತ್ತು ಸಿ ಅನ್ನ ಕನಿಷ್ಠ ರೂಪಕ್ಕೆ ತರಬಹುದು. ಬಿ ಮತ್ತು ಸಿ ಅನ್ನ ಏನ್ ಮಾಡ್ಬೋದು, ಕನಿಷ್ಠ ರೂಪಕ್ಕೆ ತರಬಹುದು. ಎ ಬೈ ಬಿ ಇಂಟು ಸಿ ಬೈ ಡಿ. ಎ ಮತ್ತು ಡಿ ಅನ್ನ ಏನ್ ಮಾಡ್ಬೋದು, ಕನಿಷ್ಠ ರೂಪಕ್ಕೆ ತರಬಹುದು. ಮೊದಲಿಗೆ ಬಿ ಮತ್ತು ಸಿ ಅನ್ನ ಕನಿಷ್ಠ ರೂಪಕ್ಕೆ ತರುವಂತದ್ದು ಒಂದು ಆಪ್ಷನ್ ಇರ್ತೈತಿ. ಅದನ್ನ ಬಿಟ್ರೆ ಎ ಮತ್ತು ಡಿ ಅನ್ನ ನಾವು ಕನಿಷ್ಠ ರೂಪಕ್ಕೆ ತರಬಹುದು. ಎ ಮತ್ತು ಸಿ ಅನ್ನ ಕನಿಷ್ಠ ರೂಪಕ್ಕೆ ತರಕ್ಕಾಗಲ್ಲ. ಅಂಶವನ್ನ ನಾವೇನ್ ಮಾಡಕ್ಕಾಗಲ್ಲ, ಕನಿಷ್ಠ ರೂಪಕ್ಕೆ ತರಕ್ಕೆ ಬರುದಿಲ್ಲ. ಅಂಶ ಛೇದವನ್ನ ನಾವೇನ್ ಮಾಡ್ಬೋದು, ಕನಿಷ್ಠ ರೂಪಕ್ಕೆ ತರಬಹುದು. ಎ ಬೈ ಬಿ ಇಂಟು ಸಿ ಬೈ ಡಿ. ಇದನ್ನ ಏನ್ ಮಾಡ್ಬೋದು, ಎ ಇಂಟು ಸಿ ಎ ಸಿ, ಬಿ ಇಂಟು ಡಿ ಬಿ ಡಿ. ಈ ರೀತಿ ಗುಣಿಸಿ ಏನ್ ಮಾಡ್ಬೋದು, ಇಡ್ಬೋದು. ನೆಕ್ಸ್ಟ್, ಭಿನ್ನರಾಶಿಯನ್ನ ಪೂರ್ಣ ಸಂಖ್ಯೆಯಿಂದ ಗುಣಿಸುದು. ಒಂದು ಭಿನ್ನರಾಶಿಯ ಸಂಖ್ಯೆ ಇರ್ತೈತಿ. ಇವಾಗ ಆ ಭಿನ್ನರಾಶಿಯ ಸಂಖ್ಯೆಯನ್ನ ನಾವು ಪೂರ್ಣ ಸಂಖ್ಯೆಯಿಂದ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. 8/10 ಇಂಟು 5. 8/10 ಅನ್ನುವಂಥದ್ದು 8/10 ಅನ್ನುವಂಥದ್ದು ಒಂದು ಭಿನ್ನರಾಶಿ. 5 ಅನ್ನುವಂಥದ್ದು ಪೂರ್ಣ ಸಂಖ್ಯೆ. ಇವೆರಡನ್ನ ನಾವೇನ್ ಮಾಡ್ಬೇಕಿಲ್ಲ, ಗುಣಿಸ್ಬೇಕು. 8/10 ಇಂಟು 5. ಛೇದ ಇದು ಅಂಶ 5, ಛೇದ ಏನಿರ್ಲ ಅಂದ್ರೆ ಏನಿರ್ತ, ಒಂದಿರ್ತ. ನಮ್ ರೂಲ್ಸ್ ಪ್ರಕಾರ ಛೇದ ಮತ್ತು ಅಂಶವನ್ನ ನಾವೇನ್ ಮಾಡ್ಬೋದು, ಕನಿಷ್ಠ ರೂಪಕ್ಕೆ ತರಬಹುದು. 5 1 5 2. ಇವಾಗ ಇಲ್ಲಿ 8/2 ಇಂಟು 1/1. ಹೌದಾ? 2 1 2 4 4 1 4. ನಮ್ಮ ಉತ್ತರ ಎಷ್ಟು ಬಂತು, 4 ಬಂತು. ಇನ್ನೊಂದು ರೀತಿ ಇದೇ ಲೆಕ್ಕವನ್ನ ನಾವು ಇನ್ನೊಂದು ಯಾವ ರೀತಿ ಮೆಥಡ್ ಮಾಡ್ಬೋದಂದ್ರೆ 8/10 ಇಂಟು 5. ಇಲ್ಲಿ ಇವೆರಡನ್ನ ಕೂಡಿಸ್ಬೋದು. 8 5 40 ಡಿವೈಡೆಡ್ ಬೈ 10. 10 ಮತ್ತು 40 ಒಂದ ಮಗ್ಗಿ ಒಳಗದಾವು. ಹೌದು. 10 1 10 4. ನಮ್ಮ ಉತ್ತರ ಎಷ್ಟು ಬಂತು, 4 ಬಂತು. ತಿಳಿತಾ? ಇವಾಗ ನೋಡ್ರಿ ಇನ್ನೊಂದು ಪ್ರಶ್ನೆ. 2/4 ಇಂಟು 6. 2/4 ಇಂಟು 6. 2 1 2 2. ಇವಾಗ ಇಲ್ಲಿ 1/2 ಇಂಟು 6. 2 1 2 3 3 1 3. ತಿಳಿತಾ? ಈ ರೀತಿನೂ ಮಾಡ್ಬೋದು. ಇನ್ನೊಂದು ಯಾವ ರೀತಿ, ಒಂದೇ ಲೆಕ್ಕಗಳನ್ನ ಬಹಳಷ್ಟು ವಿಧಗಳಲ್ಲಿ ಮಾಡ್ಬೋದು ನಾವು. ನೀವು ಯಾವ ರೀತಿ ತಿಳ್ಕೊಳಕ್ ಸರಳ ಆಗತ್ತಲ್ಲ ಆ ರೀತಿ ಲೆಕ್ಕಗಳನ್ನ ಏನ್ ಮಾಡ್ರಿ, ಬಿಡಿಸ್ರಿ. 2/4 ಇಂಟು 6. 2 7 4 2 3 6. ಇವಾಗ ಏನಾಯ್ತು, 2/2 ಇಂಟು 3. 2 1 2 1 1 ಇಂಟು 3 3 1 3. ಉತ್ತರ ಎರಡು ಏನು ಸೇಮ್ ಅದಾವು. ತಿಳಿತಲ್ಲ? ನೆಕ್ಸ್ಟ್, ಭಿನ್ನರಾಶಿಯಿಂದ ಗುಣಿಸು. ಒಂದು ಭಿನ್ನರಾಶಿ ಇರ್ತೈತಿ, ಆ ಭಿನ್ನರಾಶಿಯಿಂದ ಇನ್ನೊಂದು ಭಿನ್ನರಾಶಿಯನ್ನ ಏನ್ ಮಾಡ್ಬೇಕು, ನಾವಿಲ್ಲಿ ಗುಣಾಕಾರ ಮಾಡ್ಬೇಕು. ಯಾವ ರೀತಿ, 5/3 ಇಂಟು 6/10. ಇಲ್ಲಿ ನೋಡ್ರಿ, 5/3 ಇಂಟು 6/10. 3 1 3 2. 5 1 5 2. ಇವಾಗ ಇಲ್ಲಿ ನೋಡಿತು 1/1 ಇಂಟು 2/2. 2 1 2 1 1 1 1. ಉತ್ತರ ಏನ್ ಬಂತು, 1 ಬಂತು. ಇದನ್ನ ಮತ್ ನಾವ್ ಇನ್ನೊಂದ್ ರೀತಿ ಯಾವ ರೀತಿ ಹೇಗ್ ಮಾಡ್ಬೋದು ನೋಡ್ರಿ. 5/3 ಇಂಟು 6/10. 6 5 30. 10 3 30. 31 30. ಇದು ಕೂಡ ಉತ್ತರ ಒಂದೇ ಬಂತು. ತಿಳಿತಲ್ಲ? ನೆಕ್ಸ್ಟ್, ಇನ್ನೊಂದ್ ಲೆಕ್ಕ ನೋಡ್ರಿ. 5/3 ಇಂಟು 4/7. 5 ಮಗ್ಗಿ ಒಳಗೆ 7 ಐತೆ? ಇಲ್ಲ. 3 ಮಗ್ಗಿ ಒಳಗೆ 4 ಐತೆ? ಇಲ್ಲ. 3 ಮಗ್ಗಿ ಒಳಗೆ 5 ಐತಿ? ಇಲ್ಲ. 7 ಮಗ್ಗಿ ಒಳಗೆ 4 ಐತಿ? ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು, ಅಂಶವನ್ನ ಗುಣಿಸಿ ಇಟ್ಬಿಡ್ಬೇಕು. 5 4 20.
7 ಮೂರ್ಲೆ 21, 5 ನಾಲ್ಕಲೆ 20, 7 ಮೂರ್ಲೆ 21. ಇಷ್ಟು ನೋಡ್ರಿ ಲೆಕ್ಕ ತಿಳಿತಲ್ಲ. ನೆಕ್ಸ್ಟ್ ಇನ್ನೊಂದ್ ಲೆಕ್ಕ ನೋಡ್ರಿ. 4 ಡಿವೈಡೆಡ್ ಬೈ 7 ಇಂಟು 5 ಡಿವೈಡೆಡ್ ಬೈ 8 ಇಂಟು 14 ಡಿವೈಡೆಡ್ ಬೈ 3. ಹೌದಾ? 4 ಡಿವೈಡೆಡ್ ಬೈ 7, 5 ಡಿವೈಡೆಡ್ ಬೈ 8, 14 ಡಿವೈಡೆಡ್ ಬೈ 3. ಇವಾಗ 4 ಡಿವೈಡೆಡ್ ಬೈ 7, 5 ಡಿವೈಡೆಡ್ ಬೈ 8, 14 ಡಿವೈಡೆಡ್ ಬೈ 3. ನೋಡ್ರಿ ಇಲ್ಲಿ ಯಾವ್ದಾದ್ರು ಕನಿಷ್ಠ ರೂಪಕ್ಕೆ ತರ್ಬೋದು ನೋಡ್ರಿ ಇಲ್ಲಿ. 7 ಒಂದ್ಲೆ 7 ಎರಡ್ಲಿ, 4 ಒಂದ್ಲೆ 4 ಎರಡ್ಲಿ. ಇಲ್ಲಿ ಏನ್ ಉಳಿತು? 1/1 ಉಳಿತು. ಇಲ್ಲಿ 5 ಡಿವೈಡೆಡ್ ಬೈ 2, ಇಲ್ಲಿ 2 ಡಿವೈಡೆಡ್ ಬೈ 3. ಇಲ್ಲಿ ಮತ್ತೆ ಯಾವುದೇ ರೀತಿಯಾದಂತ ಕನಿಷ್ಠ ರೂಪಕ್ಕೆ ತರ್ಬೋದಾ? ಇಲ್ಲಿ ನೋಡ್ರಿ 2 ಒಂದ್ಲೆ 2 ಒಂದ್ಲೆ. ಇವಾಗ ಇಲ್ಲಿ ಏನ್ ಉಳಿತು ನೋಡ್ರಿ ನಮ್ಗ? 1/1, 5/1, 1/3. ಹೌದಾ? 1 ಡಿವೈಡೆಡ್ ಬೈ 1, 5 ಡಿವೈಡೆಡ್ ಬೈ 1 ಇಂಟು 1 ಡಿವೈಡೆಡ್ ಬೈ 3. ಇವಾಗ ಏನ್ ಮಾಡ್ಬೋದು? 5 ಒಂದ್ಲೆ 5, 5 ಒಂದ್ಲೆ 5, 1 ಒಂದ್ಲೆ 1, 1 ಮೂರ್ಲೆ 3, 5 3 ಅಂಶ. ತಿಳಿತಾ? ನೆಕ್ಸ್ಟ್ ವಿಡಿಯೋನ ಪಾಸ್ ಮಾಡ್ರಿ. ನಿಮ್ಗೆ ಲೆಕ್ಕ ತಿಳಿದಿದ್ರೆ ವಿಡಿಯೋ ಪಾಸ್ ಮಾಡಿ ನೀವೇ ಲೆಕ್ಕ ಮಾಡಿ ಆನ್ಸರ್ ಅನ್ನ ವೆರಿಫೈ ಮಾಡ್ಕೋರಿ. 2 ಡಿವೈಡೆಡ್ ಬೈ 5, 2 ಡಿವೈಡೆಡ್ ಬೈ 5 ಇಂಟು 4 ಡಿವೈಡೆಡ್ ಬೈ 3 ಇಂಟು 15 ಡಿವೈಡೆಡ್ ಬೈ 8. ಇವಾಗ ಇದನ್ನ ಈ ಪ್ರಶ್ನೆಯನ್ನ ಇನ್ನೊಂದ್ಸಲ ಬರ್ಕೊಂಡು ನಾವು 2 ಡಿವೈಡೆಡ್ ಬೈ 5 ಇಂಟು 4 ಡಿವೈಡೆಡ್ ಬೈ 3, 15 ಡಿವೈಡೆಡ್ ಬೈ 8. ಪ್ರಶ್ನೆಯನ್ನ ಬರ್ಕೊಳಕ್ ನೀವ್ ಏನಾದ್ರೂ ಬೇಸರ ಮಾಡ್ಕೊಂಡ್ರಿ ಅಂದ್ರ ಇಲ್ಲೇ ಕಡ್ತಾ ಹೊಡೆದ್ವಿ ಅಂದ್ರ ಆ ಲೆಕ್ಕ ಪ್ರಶ್ನೆ ಯಾವ್ದು ಅನ್ನೋದ ನಿಮ್ಗೆ ನೆಕ್ಸ್ಟ್ ಗೊತ್ತಾಗಲ್ಲ. ಅದಕ್ಕ ಏನ್ ಮಾಡ್ರಿ, ನೀವು ಪ್ರಶ್ನೆಯನ್ನ ಇನ್ನೊಂದು ಸಾರಿ ಬರ್ಕೋರಿ. ಬರ್ಕೊಂಡ್ ಆ ಲೆಕ್ಕವನ್ನ ಬಿಡ್ಸಕ್ ಟ್ರೈ ಮಾಡ್ರಿ. ಇವಾಗ ಇಲ್ಲಿ ನೋಡ್ರಿ ಯಾವ್ದಾದ್ರು ಕಡ್ತ ಹೋಗುತ್ತ ನೋಡ್ರಿ. ಇಲ್ಲಿ 2 ಒಂದ್ಲೆ 2 ನಾಲ್ಕಲೆ. ನೆಕ್ಸ್ಟ್ 3 ಒಂದ್ಲೆ 3 5ಲಿ. ಹೌದಾ? ಇವಾಗ ಇಲ್ಲಿ ಏನ್ ಉಳಿತು? 1 ಡಿವೈಡೆಡ್ ಬೈ 5, 4 ಡಿವೈಡೆಡ್ ಬೈ 1, 5 ಡಿವೈಡೆಡ್ ಬೈ 4, 5 ಒಂದ್ಲೆ 5 ಒಂದ್ಲೆ, 4 ಒಂದ್ಲೆ 4 ಒಂದ್ಲೆ. ಆನ್ಸರ್ ಏನ್ ಬಂತು? 1 ಒಂದ್ಲೆ 1, 1 ಒಂದ್ಲೆ 1 ಡಿವೈಡೆಡ್ ಬೈ 1 ಒಂದ್ಲೆ 1, 1 ಒಂದ್ಲೆ 1. 1 ಡಿವೈಡೆಡ್ ಬೈ 1 ಅಂದ್ರೆ ಆನ್ಸರ್ ಏನಾಗುತ್ತೆ ನಮ್ದು? 1 ಆಗುತ್ತೆ. ತಿಳಿತಾ? ಇವಾಗ ಇನ್ನೊಂದ್ ಲೆಕ್ಕ ನೋಡ್ರಿ. ಇದನ್ನ 5 ಡಿವೈಡೆಡ್ ಬೈ 4, 5 ಡಿವೈಡೆಡ್ ಬೈ 4 ಇಂಟು 10 ಡಿವೈಡೆಡ್ ಬೈ 3 ಇಂಟು 16 ಡಿವೈಡೆಡ್ ಬೈ 5. 5 ಡಿವೈಡೆಡ್ ಬೈ 4 ಪ್ರಶ್ನೆಯನ್ನ ಇನ್ನೊಂದ್ಸಾರಿ ಬರ್ಕೋಣ ನಾವು. 16 ಡಿವೈಡೆಡ್ ಬೈ 5. ಹೌದಾ? ಇವಾಗ ಇಲ್ಲಿ ನೋಡಿ ಯಾವ್ದಾದ್ರು ಕಡೆ ಹೋಗುತ್ತಾನ? 5 ಒಂದ್ಲೆ 5 ಒಂದ್ಲೆ. ನೆಕ್ಸ್ಟ್ ಇದನ್ನ 2 ಏಳ್ಲೆ 4, 2 ಏಳ್ಲೆ 4, 2 5ಲೆ 10. ಇನ್ನೊಂದು ಆಪ್ಷನ್ ಇತ್ತು ನಮ್ಮ ಹತ್ರ. ಏನ? 4 ಒಂದ್ಲೆ 4 ನಾಲ್ಕಲೆ ಮಾಡ್ಬೋದಾಗಿತ್ತು. ಹೌದಾ? ಇವಾಗ ನೆಕ್ಸ್ಟ್ ಮಾಡೋಣ್ರಿ. 1/2 ಇಂಟು 5 ಡಿವೈಡೆಡ್ ಬೈ 3 ಇಂಟು 16 ಡಿವೈಡೆಡ್ ಬೈ 1. 2 ಒಂದ್ಲೆ 2 ಎಂಟ್ಲೆ 16. ಹೌದಾ? 1/1, 5/3 ಇಂಟು 8/1. ಇಲ್ಲಿ ಯಾವ್ದಾದ್ರು ಕಡ್ತ ಹೋಗುತ್ತಾ? ಇಲ್ಲ, ಹೋಗಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? 1 5ಲೆ 5, 5 ಎಂಟ್ಲೆ 40 ಡಿವೈಡೆಡ್ ಬೈ 3 ಒಂದ್ಲೆ 3, 3 ಒಂದ್ಲೆ 3, 43 ಅಂಶ. ಹೌದಾ? ನೆಕ್ಸ್ಟ್ ಇವಾಗ 2/5 ಇಂಟು 4/3 ಇಂಟು 15/8. ನೀವು ಹಿಂದಿನ ಕಾನ್ಸೆಪ್ಟ್ ಭಿನ್ನರಾಶಿಗಳ ಸಂಕಲನ ಆತು, ಲಸ ಆಗಿರ್ಬೋದು, ಮಸ ಆಗಿರ್ಬೋದು ಏನಾದ್ರೂ ಕಲ್ತಿಲ್ಲ ಅಂದ್ರ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ಸ್ ಅದಾವ. ಆ ಲಿಂಕ್ಸ್ ಅನ್ನ ಯೂಸ್ ಮಾಡಿ ನೀವೇನ್ ಮಾಡ್ರಿ, ಹಿಂದಿನ ಕಾನ್ಸೆಪ್ಟ್ ಅನ್ನ ತಿಳ್ಕೊಳಕ್ ಟ್ರೈ ಮಾಡ್ರಿ. ಡೈರೆಕ್ಟ್ ನೀವು ಭಿನ್ನರಾಶಿಗಳ ಗುಣಾಕಾರ ನೋಡಿದ್ರೆ ಏನಾಗಲ್ಲ, ತಿಳಿಯೋದಿಲ್ಲ. ಅದ್ರ ಹಿಂದಿನ ಬೇಸಿಕ್ಸ್ ಏನ್ ಬೇಕು ನಿಮ್ಗ ಬೇಕಾಗತ್ತ. ಹಾಗಾಗಿ ಏನ್ ಮಾಡ್ರಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಹೋಗ್ರಿ, ಅಲ್ಲಿ ಲಿಂಕ್ಸ್ ಅದಾವ. ಆ ಲಿಂಕ್ಸ್ ಅನ್ನ ಯೂಸ್ ಮಾಡಿ ನೀವು ವಿಡಿಯೋಗಳನ್ನ ಏನ್ ಮಾಡ್ರಿ, ನೋಡ್ರಿ. ಇವಾಗ ಲೆಕ್ಕದ ಕಡೆ ಲಕ್ಷ್ಯ ಕೊಡ್ರಿ. 2/5 ಇಂಟು 4/3 ಇಂಟು 15/8. ಹೌದಾ? ಏನ್ ಮಾಡ್ಬೋದು? 4 ಒಂದ್ಲೆ 4 ಎರಡ್ಲೆ
ಮೂರ ಒಂದ್ಲೆ 3 5 2/5 ಇಂಟು 1/1 ಇಂಟು 5/2 5 ಒಂದ್ಲೆ 5 ಒಂದ್ಲೆ 2 ಒಂದ್ಲೆ 2 ಒಂದ್ಲೆ 1 ಒಂದ್ಲೆ 1 1 ಒಂದ್ಲೆ 1 1 ಒಂದ್ಲೆ 1 1 ಒಂದ್ಲೆ 1 ಉತ್ತರ ಏನ್ ಬಂತು 1 ಬಂತು. ಹೌದಾ? ಇವಾಗ ಇನ್ನೊಂದ್ ಲೆಕ್ಕ ನೋಡ್ರಿ. 2 ಪೂರ್ಣಾಂಕ 3 4 ಇಂಟು 2 ಪೂರ್ಣಾಂಕ 2 3 ಇದನ್ನ ಯಾವ ರೀತಿ ಮಾಡ್ಬೋದು? 4 7 8 8ಕ್ಕೆ 3 ಕೂಡಿಸ್ರಿ 11 4 ಇಂಟು 3 7 6 3 7 ಎಷ್ಟು 6 6ಕ್ಕೆ 2 ಕೂಡಿಸ್ಬೇಕು 6 2 8 8 3 ಇವಾಗ 4 ಒಂದ್ಲೆ 4 2 11 ಡಿವೈಡೆಡ್ ಬೈ 1 ಇಂಟು 2 ಡಿವೈಡೆಡ್ ಬೈ 3 ಇಲ್ಲಿ ಮತ್ತೆ ಯಾವುದೇ ರೀತಿಯಾದಂತಹ ಮಗ್ಗಿ ಒಳಗ ಸಂಖ್ಯೆಗಳು ಇಲ್ಲ. ಹಾಗಾಗಿ 11 7 22 3 ಒಂದ್ಲೆ 3 ಇದು ಕಡ್ದ ಹೊಡ್ಯಾಕ್ ಹೋಗುತ್ತ ಬರ್ತಾನೆ ಇಲ್ಲ ಬರುದಿಲ್ಲ. ಇದನ್ನ ನಾವು ಯಾವ ರೀತಿ ಮಾಡ್ಬೋದು? 7 3 21 1 ಉಳಿತು ಡಿವೈಡೆಡ್ ಬೈ 3 7 3 21 21ಕ್ಕೆ 1 ಕೂಡಿಸ್ರಿ 22 3 ಈ ರೀತಿಯಾಗಿ ನಾವು ಭಿನ್ನರಾಶಿಗಳನ್ನ ಏನ್ ಮಾಡ್ಬೋದು? ಪರಿವರ್ತನೆ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದ್ ಲೆಕ್ಕ ನೋಡ್ರಿ. 2 ಪೂರ್ಣಾಂಕ 3 5 ಇಂಟು 3 ಪೂರ್ಣಾಂಕ 2 6 ಇಂಟು 3 ಪೂರ್ಣಾಂಕ 4 2 ಹೌದಾ? 5 7 10 5 7 10 10ಕ್ಕೆ 3 ಕೂಡಿಸಿದ್ರೆ 13 5 6 3 18 18ಕ್ಕೆ 2 ಕೂಡಿಸ್ರಿ 20 26 ಇಂಟು 3 7 6 6ಕ್ಕೆ 4 ಕೂಡಿಸ್ರಿ 10 ಡಿವೈಡೆಡ್ ಬೈ 2 3 7 6 6 4 10 ಡಿವೈಡೆಡ್ ಬೈ 2 ಇವಾಗ ಏನ್ ಮಾಡ್ಬೋದು? ಇದನ್ನ ಕಡ್ತಾ ಹೊಡಿಬೋದು. 5 ಒಂದ್ಲೆ 5 4 2 3 6 2 5 10 13 ಡಿವೈಡೆಡ್ ಬೈ 1 ಇಂಟು 4 ಡಿವೈಡೆಡ್ ಬೈ 3 ಇಂಟು 5 ಡಿವೈಡೆಡ್ ಬೈ 2 2 ಒಂದ್ಲೆ 2 7 13 ಡಿವೈಡೆಡ್ ಬೈ 1 ಇಂಟು 2 ಡಿವೈಡೆಡ್ ಬೈ 3 5 ಡಿವೈಡೆಡ್ ಬೈ 1 ಯಾವುದೇ ರೀತಿಯಾದಂತ ಕಡ್ತಾ ಹೊಡ್ಯಾಕ್ ಬರ್ತಾನೆ ಇಲ್ಲ. ಈಗೇನ್ ಮಾಡ್ಬೋದು? 13 7 26 25 ಮಾಡ್ಬೇಕು 25 130 ಹೌದಾ? 25 130 ಡಿವೈಡೆಡ್ ಬೈ 1 3 3 3 ಒಂದ್ಲೆ 3 ಇದನ್ನ ಏನಾರು ಕಡ್ತಾ ಹೊಡ್ಯಾಕ್ ಬರ್ತಾ ಇಲ್ಲ ಬರುದಿಲ್ಲ. ಹಾಗೆ ಏನ್ ಮಾಡ್ರಿ ಲೆಕ್ಕವನ್ನ ಇಟ್ಬಿಡ್ರಿ.